ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಏನು ಮಾಡಕತ್ತಿದ್ದೀರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ರೀ. ಎಲ್ಲರೂ ಆರಾಮಾಗಿದ್ದೀರಿ. ಇಲ್ಲಿ ನೋಡ್ರಿ, ನಾನು ಅಮಾವಾಸ್ಯೆ ದಿವಸ ಹೋಗಿ ನಾನು ದೇವ್ರ ಗುಡಿ ತೋರಿಸ್ತೇನೆ ನಿಮ್ಗೆ. ಅಲ್ಲಿ ದೇವ್ರಿಗೆ ಹೋಗ್ಕನಂತ ಹೇಳಿನಲ್ರಿ. ಆ ಗುಡಿ ನೋಡ್ರಿ, ಇವಾಗನ ಅದನ್ನು ಗುಡಿ ತಯಾರು ಮಾಡತ್ತಾರ್ರಿ. ಬೀಳ್ಸಿದಾರ್ರಿ, ಎಲ್ಲನೂ ಬೀಳ್ಸಿದಾರು. ಈಗ ಕಟ್ಟಡ ನಡೆದೈತ್ರಿ. ಆಯಿ ಗುಡಿ ರೀ. ಅದು ದೊಡ್ಡ ದೇವರು ಐತ್ರಿ. ಆದ್ರೆ ಆ ದೇವ್ರನ್ನ ತೆಗೆದ್ರಿ ಪಾಲಿಕೆ ಅಟ್ಟಾರಿ ಇಲ್ಲಿ ಪೂಜೆಗೆ ಇಟ್ಟಿದ್ರಿ. ಇವತ್ತು ಹೋದ ತಿಂಗಳು ಇದ್ದಲ್ರಿ, ಅದನ್ನು ಶಿಫ್ಟ್ ಮಾಡಿದಾರ್ರಿ. ಬಿಸಲಾಗನ ಭಾಳ ಇಟ್ಟಿಟ್ಟು ಏನಾತೆ ಆಮಲ್ರಿ. ಅದಕ್ಕೋಸ್ಕರ ರೀ ಪಾಲಿಕೆ ಅಷ್ಟೇ ಇಟ್ಟಿದಾರ್ರಿ. ಪಾಲಿಕೆ ತೋರಿಸ್ತೀನಿ ಮತ್ರಿ. ಅಷ್ಟು ಜನ ಬರ್ತಾರೆ ನೋಡ್ರಿ. ಇಲ್ಲಿ ಜನ 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 ಅಂದ್ರೆ ಜನ ಅನ್ನರಿ ಭಾಳ ಬರ್ತಾರ್ರಿ. ಇಲ್ಲೇ ಸುಮ್ಮನೆ ಅಡ್ಡ ದಾರಿಯಿಂದ ಹೋಗಿರಿ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೇನೆ ರೀ ನಾನು. ಆ ಮುಂದಿಂದ ಅಲ್ಲೇನು ಜನ ನಿಂತಿದಾರಲ್ರಿ, ಅಲ್ಲಿಂದನ ರೀ ಮಾಡ್ಕೊಂಡು ಹೋಗೋದ್ರಿ. ಎಲ್ಲಾನು ಪೂಜೆ ಅಲ್ಲಿಂದನ ಮಾಡ್ಕೊಂಡು ಹೋಗೋದ್ರಿ. ಅವಾಗಲೂ ನಂಬರ್ ಬರ್ತಿದ್ದು ರೀ. ಇವಾಗ ಗುಡಿ ತೆಗ್ಯಾನ ರೀ, ಹಗ್ಗ ಹಾಕಿದಾರ್ರಿ. ಅದನ್ನು ಆ ಹುಡುಗನ ಕೇಳ್ರಿ, ಎಲ್ಲಿ ಶಿಫ್ಟ್ ಮಾಡಿದಿರಿಪ್ಪ ಅಂತ ಕೇಳ್ರಿ. ಇಲ್ಲೇ ಮನ್ಯಾಗ ಇಟ್ಟೇನ್ರಿ ಅಕ್ಕಾರಿ ಅಂತ ಹೇಳಿದ್ರಿ ಅವ. ಆವಾಗ ಇಲ್ಲಿ ನೋಡ್ರಿ, ಇದನ್ನೊಂದು ಹಗ್ಗ ಕಟ್ಟಿದಾರ್ರಿ. ಅದಕ್ಕೆ ಯಾರು ಕೊಡ್ತಾರೋ ಯಾರಾದರೂ ಅಕ್ಕಿ, ಎಣ್ಣೆ ರೀ, ಬಾಳೆಹಣ್ಣು ರೀ, ತೆಂಗಿನಕಾಯಿ, ಉಡಿ ತುಂಬ ಸಾಮಾನುಗಳು ರೀ, ಅವನ್ನೆಲ್ಲ ರೀ ಕೊಡೋದನ್ನ ಹಿಂಗೆ ಅಡ್ಡ ನಿಂತ ಒಂದು 4-5 ಜನ ರೀ ತೊಗೊಳಕ್ಕೆ ನಿಂತಿದ್ರಿ. ನಾನು ಅಲ್ಲೇ ಮುಂದ್ಗಡೆನ ಬಂದು ನಾನು ಕೊಟ್ಟು ಹೋಗಿದ್ದೀನಿ ರೀ. ಆಮೇಲೆ ಇಲ್ಲಿ ಬಾಜುಕ್ಕೆ ಸ್ವಲ್ಪ ದಾರಿ ಐತ್ರಿ, ಇಲ್ಲಿ ಅಲ್ಲೇ ನಿಂತ ವಿಡಿಯೋ ಮಾಡ್ಕೊಂಡ್ರಿ. ಅದನ್ನ ನೋಡ್ರಿ, ಆಯಿ ಭಕ್ತರು ಭಾಳ ಜನ ಬರ್ತಾರೆ ರೀ. ಭಾಳ ಅಂದ್ರೆ ಭಾಳ ಬರ್ತಾರೆ ರೀ. ಆದರೆ ಇಲ್ಲಿ ಒಂದು ಸ್ವಲ್ಪ ಕಾಣಿಸಿದಾರೆ. ಅಲ್ಲಿ ದಾರಿಯಿಂದ ಹಿಡ್ಕೊಂಡು ಬಂದಿನಂದ್ರೆ ವಿಡಿಯೋ ಗೊತ್ತಾಗ್ತಿತ್ತು ನಿಮ್ಗೆ. ನಾನು ಆಯಿ ಗುಡಿಗೆ ಬಂದು ನಿಮ್ಗೆ ತೋರ್ಸತ್ತೇನೆ ನೋಡ್ರಿ. ಇಲ್ಲಿ ಪಾಲಿಕೆ ಐತ್ರಿ. ಪಾಲಿಕೆ ಒಳಗೆ ಆಯಿ ಮೂರ್ತಿ ಇಟ್ಟಾರ್ರಿ. ಅದನ್ನು ಪಾಲಿಕೆಯಿಂದನೇ ಪೂಜೆ ಮಾಡಕ್ಕೆ ಇಟ್ಟಿದ್ದಾರ್ರಿ. ಅಲ್ಲಿ ಬಿಸಿಲು ಭಾಳ ಬಡಿಯಾಕೈತ್ರಿಪ್ಪ. ಬಿಸಿಲು ಕಟ್ಟು ಬಡಿಯಾಕತ್ರಿ. ದೇವ್ರನ್ನ ಹಂಗೆ ಇಟ್ಟಿದ್ದಾರೆ ಬಿಡ್ರಿ. ನೋಡ್ಕೊಂಡ್ರಿ, ದರ್ಶನ ಮಾಡ್ಕೊಂಡ್ರಿ. ಹೋದ ತಿಂಗಳು ಅಷ್ಟೊಂದು ಚಂದ ದರ್ಶನ ಆಗಕ್ಕಿಲ್ಲ ನನಗೆ. ಇವತ್ತು ಪೂರ್ತಿಯಾಗಿ ಆಯಿ ದರ್ಶನ ಆತ್ರಿ ನನಗೆ. ಆಯಿ ದರ್ಶನ ತೊಗೊಂಡು ಕೆಳಗೆ ಬಂದ್ರಿ. ಅಲ್ಲೆಲ್ಲ ರೀ ನಮ್ಮ ಊರನವ್ರು ಭಾಳ ಮಂದಿ ಕಲ್ಲೋಳಿ ಅವರು ಬಂದಿದ್ದರ್ರಿ. ಇಲ್ಲಿ ತೊಮ್ಮೂರು ಗುಡ್ಡೆ ಅಂತ ಇರ್ತಾರಲ್ಲ, ಅಲ್ಲವರು ಬಂದಿದ್ದರ್ರಿ. ಇದು ಬಾಜುಕ್ ಸೈಡ್ ದಾರಿ ಐತ್ರಿ. ಆ ದಾರಿಯಾಗ ನಿಂತು ನಾ ವಿಡಿಯೋ ಮಾಡ್ಕೊಂಡ್ರಿ. ಇದು ನೋಡ್ರಿ, ಗುಡಿ ನೋಡ್ರಿ, ಕಟ್ಟಡ ಇವಾಗ ನಡೆದೈತ್ರಿ. ಗುಡಿ ಕಟ್ಟಡದ ಸ್ಟೆಪ್ ಮಾಡಾಕತ್ತಿದಾರ್ರಿ. ಇನ್ನೂ ಎಷ್ಟು ದಿನ ಹಿಡಿದಿತ್ತು ಗೊತ್ತಿಲ್ಲರಿ. ಇಲ್ಲಿ ನೋಡ್ರಿ, ಹಿಂಗೆಲ್ಲ ಅದ್ರೊಳಗೆ ಏನೇನೋ ಎಲ್ಲ ಚಿತ್ರಗಳನ್ನ ತೆಗೆದು ಮಾಡ್ಬೇಕಂದ್ರೆ ಲೇಟ್ ಆಗ್ತಿರ್ಬೋದು ರೀ. ಅದಕ್ಕೆ ತಯಾರು ಮಾಡಿದಾರ್ರಿ. ಒಟ್ಟು ಆಯಿ ಗುಡಿ ಅಂತ ತಯಾರಿಲ್ರಿ. ಅಲ್ಲಿ ಮುಂದೆ ಒಂದು ಸ್ವಲ್ಪ ಪತ್ರ ಅದನ್ನು ಎತ್ತರ ಮಾಡಿದಾರ್ರಿ ಅಂತ. ಇದನ್ನು ಇಲ್ಲಿ ಇಷ್ಟ ಆದತನ ಆಗೈತ್ರಿ ಇದು. ಇನ್ನು ಇಲ್ಲಿ ಭರಮಪ್ಪಜ್ಜನ ಗುಡಿ ಐತ್ರಿ. ಈ ಥರ ಹಿಂದ್ಗಡೆನ ಭರಮಪ್ಪಜ್ಜನದು ಗುಡಿ ಐತಿ ನೋಡ್ರಿ. ತೋರಿಸ್ತೇನೆ ಮಾತ್ರ ನಿಮಗೆ. ಅಲ್ಲೇ ಅನ್ನ ಪ್ರಸಾದ ಹಾಕ್ತಾರೆ. ತಿಂಗಳ ಅಲ್ಲಿ ನಾನು ಊಟಕ್ಕೆ ಹೋಗೋದ್ರಿ. ಯಾರ ಬೇಕಾದ್ರೆ ಹಸಿವಾಗ ಬಂದಿರ್ತಾರಲ್ಲ, ದೋಳಿನವ್ರು ಬಂದಿರ್ತಾರೆ. ಅಲ್ಲಿ ಪ್ರಸಾದ ಚಂದ ಮಾಡಿರ್ತಾರೆ. ಅನ್ನ ಸಾಂಬಾರ ಮಾಡಿರ್ತಾರೆ. ಚಂದ ಹಾಕ್ತೈತ್ರಿ. ಎಲ್ಲರೂ ಊಟ ಮಾಡಿದ್ಮೇಲೆ ಇಲ್ಲೇ ನೋಡ್ರಿ, ಇಲ್ಲಿ ಊಟ ಮಾಡಿದ್ಮೇಲೆ ಬರ್ಬೋದ್ರಿ. ಅನ್ನ ಸಾಂಬಾರು ಊಟ ಮಾಡಾಕತ್ತಾರ್ರಿ ಭಕ್ತಾದಿಗಳ್ರಿ. ನಾನು ಇಲ್ಲೇ ಭರಮಪ್ಪಜ್ಜನ ಗುಡಿಗೆ ಬನ್ರಿ. ಭರಮಪ್ಪಜ್ಜನ ಗುಡಿಗೆ ಹೋಗಿ ಕಾಯಿ ಕಪ್ರ ನಾನು ಮಾಡೀನಿ. ಅಲ್ಲೇ ನೈವೇದ್ಯ ಕೊಟ್ಟು ಮತ್ತು ಅವ್ರದ್ದು ಒಂದು ಸ್ವಲ್ಪ ಏನು ಅಜ್ಜನ ತೋರಿಸ್ತೇನೆ ಅಲ್ರಿ ನಿಮ್ಗೆ. ಅಲ್ಲೇ ಬಿಸಿಲು ಒಂದು ಭಾಳ ಬಡಿಯಾಕತ್ತೈತ್ರಿ, ಮಂದಿ ಭಾಳ ಅಲ್ರಿ ಅಂತ ನೋಡ್ರಿ. ಇಲ್ಲೇ ತೋರಿಸ್ತೇನೆ ನೋಡ್ರಿ. ಅಜ್ಜನ ಗುಡಿಗೆ ಬನ್ರಿ. ಅಲ್ಲೇ ಮುಖವನ್ನು ದರ್ಶನ ಮಾಡ್ಕೊಂಡು ಇಲ್ಲಿ ಅಜ್ಜಾಗ ಬನ್ನಿ. ಅಜ್ಜ ಬಂದು ವಿಡಿಯೋ ನೋಡ್ರಿ. ಇಲ್ಲಿ ಅಜ್ಜನ ತೋರಿಸ್ತೇನೆ ನಿಮ್ಗೆ. ಇವಾಗ ಹುಡುಗ ಅಡ್ಡ ಬಂದು ನೋಡ್ರಿ. ಇವಾಗ ತೋರಿಸ್ತೇನೆ ನೋಡ್ರಿ ನಿಮಗೆ. ಬಂಡ ಹಚ್ಚೋದು ಇದನ್ನು ಮಾಡಿದ್ರಿ ನೋಡ್ರಿ. ಅಜ್ಜನ ಮೂರ್ತಿ, ಭರಮಪ್ಪ ಅಜ್ಜನ ಮೂರ್ತಿ ರೀ. ಆದರೆ ಇಲ್ಲಿ ಒಳಗೆ ಯಾರು ಹೆಣ್ಮಕ್ಳು ಒಳಗೆ ಹೋಗಂಗಿಲ್ಲ ರೀ.
ಎಲ್ಲರೂ ಹೊರಗಡೆನ ನೈವೇದ್ಯಕ್ಕೆ ಕೊಡೋದ್ರಿ, ಹೊರಗಡೆಯಿಂದ ಬರೋದು. ಗಂಡು ಮಕ್ಳಿಗೆ ಎಟ್ಟ ಅಲಾವ್ ಐತಂತ್ರಿ ಇಲ್ಲಿ ಒಳಗೆ. ಗಂಡು ಮಕ್ಳು ಅವ್ರೂ ಇಲ್ಲ, ಯಾರೂ ಇಲ್ಲರಿ. ಒಟ್ಟು ಹೊರಗೆ ಎಲ್ಲರೂ ಊಟ ಮಾಡಿ ತಟ್ಟೆ ತೊಳಾಕ್ರಿ. ಇಲ್ಲಿ ಬಾಜುಕೊಂದು ಸೈಡ್ಕೊಂದು ನಳ ಐತ್ರಿ. ಆ ನಳಕ್ಕೆ ತೊಳ್ದು ಇಡಾಕತ್ತಿದ್ರಿ. ಅಲ್ಲೇ ಅನ್ನ ಪ್ರಸಾದ ಅಲ್ಲೇ ಐತ್ರಿ. ಧರ್ಮಪ್ಪಜ್ಜನ ಗುಡಿನೂ ಅಲ್ಲೇ ಐತ್ರಿ. ಯಾರು ಬೇಕಾದರೂ ಊಟ ಕಲ್ಸ್ಕೊಂಡು ಹೋಗೋಂಗಿಲ್ಲ, ಊಟ ಮಾಡಿಕೊಂಡೆ ಹೋಗೋದ್ರಿ. ಮಧ್ಯಾಹ್ನ ಬಿಸಿಲಾಗ ಹೋಗೋಣ. ಮುಖ ಎಲ್ಲ ನೋಡ್ರಿ ನಾನು ಹೆಂಗೆ ಆಗೈತ್ರಿ, ಕರ್ರಗೆ ಸ್ವಲ್ಪ ನೆರಳು ಇಟ್ಬಿಟ್ರೆ ಅಲ್ಲಿ ಅಂತ ಕಪ್ಪು ಕಾಣಿಸೈತ್ರಿ. ಅದು ಯಾಕೋ ಮುಖ ಕ್ಲಿಯರಾಗಿ ಕಾಣಿಸಲ್ರಿ ನಂದು. ನೋಡ್ರಿ ಹೊರಗೆ ಇಲ್ಲಿ ಅನ್ನ ಸಾಂಬಾರು ಉಣ್ಕೊಂಡು ತಿಂತಿದ್ರಿ. ಎಲ್ಲರೂ ತಿನ್ನತ್ತಿದ್ರಿ. ಅನ್ನ ಸಾಂಬಾರು ಸಖತ್ತಾಗಿರ್ತೈತ್ರಿ. ಹಂಗೆ ಕಾಣ್ತಿದ್ಕರಿ ಚಲೋ ಹತ್ತೈತ್ರಿ. ಗುಡಿಗಳ್ದಾಗ ಯಾವ ಥರ ಪ್ರಸಾದ ಮಾಡಿದ್ರೂ ಚಲೋ ಹತ್ತೈತ್ರಿ. ಇಂಥ ಎಲ್ಲರೂ ರೀ ನಂಬರ್ ಹೆಚ್ಚೈತಿ ಊಟ ಮಾಡತ್ತೀರಿ. ತಿಂಗಳು ನನಗೂ ಊಟ ಮಾಡ್ಕೊಂಡು ಹೋಗೀನಿ ರೀ ಮನ್ಯಾಗನ. ನನಗೆ ಊಟ ಮಾಡೋಕೆ ಆಗಿಲ್ಲ ರೀ. ಹಂಗೆ ಬನ್ನಿರಿ, ಹಂಗೆ ಇಲ್ಲಿ ಮುಂದ್ಗಡೆ ಬನ್ನಿರಿ. ಇಲ್ಲಿ ಹಿರೇಮಕ್ಕದೊಂದು ಗುಡಿ ಹಂತಕನ ಅಲ್ಲೇ ಚಪ್ಪಲ್ ಅಲ್ಲೇ ಕಳೆದು ಬಂದಿನಿ ರೀ. ಕಡೆ ಮುಂದ್ಗಡೆನ ಕಳೆದಿಟ್ಟಿನಿ ರೀ. ಒಂದು 2 ತಿಂಗಳು ಹೋದ್ರಿ. ಚಪ್ಪಲ್ಗಳನ್ನ ಅಲ್ಲೇ ಇಲ್ಲೇ ಚೆಲ್ಲಾಡ್ತಾರೆ ರೀ. ಭಾಳ ಚಪ್ಪಲ್ಗಳನ್ನ ಭಾಳ ಮಂದಿ ಬರ್ತಾರಲ್ಲ, ಅವು ಚಪ್ಪಲ್ ಸಿಗಂಗಿಲ್ಲ ರೀ. ಮತ್ತು ಒಮ್ಮೆ ತೊಗೊಂಡು ಹೋಗಿಬಿಡ್ತಾರೆ ರೀ. ಒಂದು 2 ತಿಂಗಳು ನನಗೆ ಹಂಗೆ ಮಾಡಿಬಿಟ್ಟಿದ್ರು ರೀ. ಅಮಾವಾಸ್ಯೆ ದಿವಸ ತೊಗೊಬರ್ತಾರೆ, ತೊಗೊಂಡ್ರೆ ಚಪ್ಪಲ್ ತೊಗೊಂಡು ಹೋಗ್ತಾರೆ ರೀ. ಇಲ್ಲಿ ನೋಡ್ರಿ ಕಿವಿ ಚುಚ್ತಾರೆ. ಗಂಡು ಮಾಲೆ ಆಗಿರ್ತಾವಲ್ರಿ ಅವರಿಗೆ, ಗಂಟಲು ನೋವು ಆದವ್ರಿಗೆ ಕಿವಿ ಚುಚ್ತಾರೆ. ಇವರ ಚುಚ್ತಾರೆ. ಇಲ್ಲಿ ನೋಡ್ರಿ ಅಲ್ಲಿ ಮಗುಗೆ ಕಿವಿ ಚುಚ್ಚಾರ. ಗಂಡಮಲೆ ತಗೋತಲ್ಲ ಗಂಟ್ಲಂದಕ್ಕೆ ಅದು ಆಗಿದಾವಿಲ್ಲ ನೋಡ್ರಿ ಹಿಂಗೆ ಚುಚ್ತಾರೆ. ಇಂಥ ಭಂಡಾರ ಇಲ್ಲೇ ಇಟ್ಕೊಂಡು ಕೂತಿದ್ರಿ. ನಾನು ಭಂಡಾರ ಹಚ್ಕೊಂಡು ಆಯಿ ಪಾದರಕ್ಷೆ ತೋರಿಸ್ತಾರೆ ನೋಡ್ರಿ. ಆಯಿ ಪಾದರಕ್ಷೆ ಎಷ್ಟು ಚಂದ ಅದಾವೆ ಆಯಿ ಪಾದರಕ್ಷೆ. ನಮಸ್ಕಾರ ಮಾಡ್ಕೊಳ್ರಿ. ನಮ್ಮ 7 ಮಕ್ಕಳು ಅದಾಳ್ರಿ, 7 ಅದಾಳು. ಆಶೀರ್ವಾದ ತಗೋರಿ. ನೀವು ಯಾರು ಅದರ ನೋಡತ್ತಿದ್ರೆ, ನಮ್ಮ ವಿಡಿಯೋ ನೋಡತ್ತಿದ್ರೆ ಆಶೀರ್ವಾದ ತಗೋಬೋದ್ರಿ. ಆಯಿ ಚಲೋ ಮಾಡ್ತಾಳ್ರಿ ಎಲ್ಲರೂ. ಅಲ್ಲೇ ಗುಡಿಯಾಗನ ನಾವು ಇದನ್ನು ಮಾಡೀನಿ. ನಮಸ್ಕಾರ ಮಾಡ್ಕೊಂಡ್ರಿ. ಅಲ್ಲೇ ಸ್ವಲ್ಪ ಬಾಜು ಸೈಡ್ ಬಂದು ಕೊಡ್ತಾರೋ ಅಲ್ಲಿ ತೋರಿ ಅನ್ನಕತ್ತೀವಿ. ಬಂದ್ರೆ ತೊಗೊಳಕ್ಕೆ ಹಾಲು ಹೋದಿನಿ. ಇಲ್ಲಂತೂ ಹತ್ತದು ಇಳಿದು ಆತ್ರಿ ಇಲ್ಲಿ. ಆಮೇಲೆ ಬಿಸಿಲು ಒಂದು ಭಾಳ ಬಡಾಕತ್ತನ್ರಿ. ಮತ್ತು ನಮ್ಮ ಯಜಮಾನ್ರು ಒಬ್ಬರು ಕಾಯ್ಕೊಂತ ನಿಂತಿದ್ರಿ. ಅವಾಗ ನಾನು ಹೋದಿನಿ ರೀ. ಅವ್ರ ಗುಡಿ ಒಳಗೆ ಹಿಂದೆ ಭಾಳ ಅದಪ್ಪ. ನಂಬರ್ ಹಚ್ಚಕ್ಕೆ ಆಗಿಲ್ಲ, ನನ್ನ ಜೊತೆ ಬರಲಿಲ್ಲ ರೀ. ಅಲ್ಲಿ ಹೊರಗಡೆನೇ ಇದ್ರಿ. ಅವರು ರೋಡ್ ಮೇಲೆ ಬೈಕ್ಗಳು ಕಳ್ದಿಸ್ಕೊಂಡಿದ್ದು ರೀ. ಆದ್ರೆ ಅವರು ಒಳಗಡೆ ಬರಾಕಿಲ್ರಿ. ದೇವ್ರ ದೇವಸ್ಥಾನದ ಒಳಗೆ ಬರಾಕಿಲ್ರಿ. ಅವರು ಹೊರಗೆ ನಿಂತಿದ್ರು. ನಾವು ಬೈಕೇನ